ಅಕ್ಕಗೂ ಮತ್ತೆ ಬಾವಾಗಿ ನಾವು ಫೋಸಸ್ ಇಟ್ಕೊಡ್ತಾ ಇದ್ರಿ, ಅದಕ್ಕೆ ಅವ್ರು ಹಂಗೆ ನಾಚ್ಕೊತಾ ಇದ್ದಾರೆ ನೋಡಿ. ನಮ್ಮ ಅಕ್ಕ ಬಾವ ಇಬ್ರು ಫೋಟೋ ಶೀಟು ನೋಡ್ಸಿ, ಫೋಟೋ ತೋರಿಸಿ, ಫೋಟೋ ನೋಡ್ತೀನಿ ನೋಡ್ರಿ ಎಷ್ಟೇ ಚೆನ್ನಾಗಿದೆ ಫೋಟೋ. ಫೋಟೋ ಶೂಟ್ ನಮ್ಮ ಅಕ್ಕ ಬಾವದು. ಇದು ಫಸ್ಟ್ನೇ ದೀಪ ಅಕ್ಕ ಎತ್ಕೊಂಡು ಹೋಗ್ತಾ ಇರೋದು. ಎಲ್ಲ ಗಡಿ ಬಿಡಿಯಲ್ಲಿ ಆಗ್ತಾ ಇದೆ, ಯಾರೂ ಇಲ್ಲ. ನಾನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ, ಮತ್ತು ಅಕ್ಕವರೆಲ್ಲ ರೆಡಿ ಆಗ್ತಾಯಿದ್ರು. ಮತ್ತು ಅಕ್ಕ ಒಬ್ಬಳೇ ರೆಡಿಯಾಗಿ ಬೇಗ ಕೆಳಗಡೆ ಬಂದಳು. ಅಕ್ಕಗೆ ದೀಪ ಸರಿಯಾಗಿ ಇಟ್ಟಿದ್ದಿಲ್ಲ, ಅದಕ್ಕೆ ಮತ್ತೆ ಎಲ್ಲರೂ ದೀಪ ಸರಿ ಮಾಡ್ತಾಯಿದ್ರು. ಆಂಟಿ ಮತ್ತು ನಮ್ಮ ಮನೆವಿ ಇಬ್ಬರು ಇಟ್ಕೊಂಡು ಸರಿ ಮಾಡ್ತಾಯಿದ್ರು. ಅಕ್ಕ ಆ ಟೈಮಲ್ಲಿ ನೋಡ್ರಿ ಏನು ಆರಾಮಾಗಿ ನಿಂತಿದ್ದಾಳೆ ಅಂತ. ನಾನು ನಮ್ಮ ಬೇಬು ನೋಡ್ರಿ ಇಬ್ರು ರೆಡಿ ಆಗ್ತೀರಾ, ನನಗೆ ನಾನು ಅಂತ ನಾ ಇಬ್ರು ರೆಡಿ ಆಗ್ತಾ ಇದ್ದೆ. ಇವಾಗ ಹೋಗ್ತಾ ಇದೀವಿ, ಯಾರು ಇಲ್ಲ, ಎಲ್ಲರೂ ಹೋಗಿದ್ದಾರೆ ಕೆಳಗಡೆ. ನಾನು ನಮ್ಮ ಬೇಬು ಇಬ್ರು ಇರೋದಿಲ್ಲ ಇವಾಗ. ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿನ ಚೂಬಿಟ್ಟು ಎಡವಟ್ಟು ಆಗಿತ್ತು. ಮತ್ತೆ ಇದು ಸೆಕೆಂಡ್ ಟೈಮ್ ದೀಪ ಎತ್ತಾ ಇರೋದು ಅಕ್ಕ. ಮತ್ತೆ ಇನ್ನೊಂದ್ಸತಿ ಹೋಗ್ತಾ ಇದ್ದಾರೆ ಇವರು ದೀಪಗಳು ಎತ್ಕೊಂಡು. ಇದು ಸೆಕೆಂಡ್ ರೌಂಡ್ ದೀಪ, ಮತ್ತೆ ಇವಾಗ ಹೋಗ್ತಾ ಇರೋದು ಇವರು. ನಮ್ಮ ಬೇಬು ಚಂಪುಗನ್ನು ಎತ್ಕೊಂಡಿದ್ದೆ, ಮತ್ತೆ ನಮ್ಮ ಪಪ್ಪ ನೋಡಿ ಆಮೇಲೆ ಅಲ್ಲೇ ಹೋಗ್ದೆ ಎಲ್ಲ ದೀಪಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ದೇವ್ರು ಬಂತು ಇವಾಗ. ಆ್ಯಂಡ್ ಇವಾಗ ದೇವ್ರು ಹಿಂದೆ ನಾವು ಹೋಗ್ಬೇಕು. ದೀಪಗಳೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಡ್ಯಾನ್ಸ್ ಆಡ್ತಾ ಇದ್ದಾರೆ. ನಾವು ಡ್ರೋನ್ನ ನೋಡ್ತಾ ಇದ್ದೀವಿ. ನಮ್ಮ ಅಕ್ಕ ನಿಂತಿರೋ ಜಾಗದಾಗೆ ಸ್ಟೆಪ್ ಆಗ್ತಾವಳು ನೋಡ್ರಿ. ಅಲ್ಲಿಂದನೂ ಇಲ್ಲಿ ನಾವು ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? 1.5 ಕಿಲೋಮೀಟರ್ ಬಂದಿದ್ದೀವಿ. ಅವಾಗಿಂದ ನಾನು ಐನವ್ರ ಜೊತೆ ಬರ್ತಿದ್ದೆ, ನಾವು ಜೊತೆ ಬರ್ತಿದ್ದೆ. ದೀಪಗಳೆಲ್ಲ ಮುಂದೆ ಬರ್ತಿದ್ದೆ. ಅವಾಗಿಂದ ಹಿಂದೆ ಇದ್ದೀವಿ, ಮುಂದೆ ಬಂದಿದ್ದೀವಿ ಅಷ್ಟೇ. ಇದು ನಮ್ಮ ಜೊತೆ ಅವಾಗಿಂದನೂ ಬಂದಿದೆ. ನಮ್ಮ ಜೊತೆ ಅಂತಂದ್ರೆ ಲೈಕ್ ತಂಟೆಗಳೆಲ್ಲ ಹೊಡಿಸ್ತಾರಲ್ಲ, ಅವ್ರಗಳ ಜೊತೆ ಬರ್ತಾನೆ ಇದೆ. ಅದು ನೋಡಿ ಓಡೋಯ್ತದು. ನಮ್ಮನು ನೋಡ್ರಿ ಪೈಲ್ವಾನು, ಇವರೇನೋ ಅವ್ರವ್ರು ಮಾತಾಡ್ಕೊಂಡು ನಕ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ದೇವ್ರು ಬರ್ತಾ ಇದೆ, ಹಿಂದೆ ದೀಪಗಳು ಬರ್ತಾ ಇದೆ. ನಮ್ಮ ಅಕ್ಕಗಂತೂ ಸುಸ್ತೇ ಆಗ್ತಾ ಇಲ್ಲ, ಆರಾಮಾಗಿ ಎತ್ಕೊಂಡು ಬರ್ತಾ ಇದ್ದಾಳೆ. ಅವಳು ಇನ್ನೂ ಅಲ್ಲಿಂದೇ ಇದ್ದಾಳೆ, ಬರ್ತಾಳೆ ಅಕ್ಕ. ಆ್ಯಂಡ್ ನಮಗಂತೂ ನಡೆದು ಕಾಲೇನೋ ಬಂದುಬಿಟ್ಟಿತ್ತು, ಸಿಕ್ಕಾಪಟ್ಟೆ ಕಾಲು ನೋಯ್ತಾಯಿತ್ತು. ಅದಕ್ಕೆ ಬೇಗ ನಡ್ಕೊಂಡು ಬಂದುಬಿಟ್ಟಿದ್ದೀವಿ ನಾವು ಮುಂದೆಗೆ. ಅಲ್ಲಿ ಯಾವುದೋ ದೇವಸ್ಥಾನ ನೋಡ್ಬಿಟ್ಟು ನಾನು ನಮ್ಮ ಬೇಬು
ಅದೇ ಆ ದೇವಸ್ಥಾನ ಅಂತ ಫಿಕ್ಸ್ ಆಗಿದ್ರಿ. ಬಟ್ ಇನ್ನ ಗೊತ್ತಾಗ್ತಾ ಇದೆ, ಇನ್ನು ನಾವು ಹೋಗ್ತಾನೆ ಇದ್ದೀವಿ. ನಡೆದು ಸಾಕಾಯ್ತು ನಮಗೆ. ನೋಡಿ ನಮ್ಮ ಗ್ಯಾಂಗ್ ಎಲ್ಲ ಹಿಂದೆ ಇದೆ. ನಾನು ಹೇಳೋದಾಗ್ತೀನಿ ಅವ್ರನ್ನ ನೋಡ್ಸೋಣ ಅಂದರೆ. ನಿಜ ಅದ್ಯಾವುದೋ ದೇವಸ್ಥಾನ ಬಂದಿದ್ದಕ್ಕೆ ನಾವು ಬೇಕಾಗಿರೋದೆ ನಾವು ಈ ಟೈಮಲ್ಲಿ. ಈ ಜಾತ್ರೆಗಿಂತ ಬಟ್ಟೆಗಳೆಲ್ಲ ಹಾಕೊಂಡು ಒಳಗೆ ಯಾವ ನೈಟ್ ಡ್ರೆಸ್ ಹಾಕೊಂಡು ಹೋಗ್ಬಿಡೋಣ ಅನ್ನೋ ಇದಾಗ್ತಾ ಇದೆ. ಜಾತ್ರೆಗಂತ ರೆಡಿ ಆಗ್ತೀವಿ, ನೈಟ್ ಡ್ರೆಸ್ ಹಾಕೊಂಬರೋದು ಬಾಬಾ ಆಗ್ತಾರ ಬಾಬಾ. ಅಂದ್ರೆ ಆಗ್ತಲ್ಲ ಇಂಥ ಬಟ್ಟೆಗಳೆಲ್ಲ ಜಾತ್ರೆಗಳಿಗೆ ಹಾಕೋಣ ಸಾಕು. ಈ ವಾಕ್ ಮಾಡೋದು ಆಮೇಲೆ ಹೋಗೋಣ. ಕಾರ್ ಎತ್ಕೊಂಬಂದ್ಬಿಟ್ರೆ ನಮ್ಮ ಬಾಬಾ ಸ್ವಲ್ಪ ನಮ್ಮ ಮೇಲೆ ಸ್ವಲ್ಪ ಏನೋ ಕರುಣೆ ದಯೆ ಎಲ್ಲ ತೋರಿಸ್ಬಿಟ್ರೆ ನಮ್ಮ ಬಾಬಾ ಕಾರ್ ತಗೊಂಡ್ಬಂದ್ಬಿಡಿ ಪಕ್ಕ. ಸಿಕ್ಕಾಪಟ್ಟೆ ಹೇಳ್ ತಗೊಂಡ್ ಬರ್ತಾರೆ ನಮ್ಮ ಬಾಬಾ. ಇವಾಗ ಸಾಕಾಗ್ಬಿಟ್ಟಿದೆ. ಏನಿಲ್ಲ, ಇವಾಗ ದೇವಸ್ಥಾನ ಬಂದು ಛತ್ರ ಇದ್ದೀವಿ. ನೋಡಿ ಟಮಟೆ ಏಟ್ಗೆ ಎಷ್ಟು ಚೆನ್ನಾಗಿ ದೇವ್ರು ಆಡಿಸ್ತಾ ಇದೆ ಡ್ಯಾನ್ಸು ಅಂತಂದರೆ ಅಷ್ಟು ಚೆನ್ನಾಗಿ ಆಡಿಸ್ತಾ ಇದೆ. ಎಷ್ಟು ಜನ ಹಿಡಿತಾ ಇದ್ದಾರೆ, ಅಷ್ಟು ಜನನೂ ತಳ್ಳಾಡ್ತಾ ಇದೆ ದೇವರು. ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಥರ ನೋಡಿದ್ದಕ್ಕೆ. ಅಂದರೆ 4 ಜನ ಹಂಗೆ ಎತ್ತಿರೋದು ನೋಡಿದ್ವಿ. ಬಟ್ ಇಲ್ಲಿ ಎಷ್ಟು ಜನ ಹಿಡ್ದಿದ್ದಾರೆ, ಅಷ್ಟು ಜನ ಹಿಡಿದ್ರು ಕೂಡ ಅಷ್ಟು ಚೆನ್ನಾಗಿ ಅದು ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ. ಜಾಸ್ತಿ ಇದೆ ವಾಯ್ಸ್ ಕೇಳ್ಸೋದು ಸ್ವಲ್ಪ ಕಷ್ಟ. ಡ್ಯಾನ್ಸ್ ಮಾತ್ರ ಸೂಪರ್ ಆಗಿ ಆಡ್ತದೆ ದೇವ್ರು. ಇವಾಗ ದೇವರು ಡ್ಯಾನ್ಸ್ ಮಾಡಿದ್ದು ಇನ್ನು ಆಡ್ಕೊಂಡು ಬರ್ತೀವಿ ಅವರೇ ಡ್ಯಾನ್ಸ್ ಆಡಿದ್ರೆ ದೇವರು ಪಕ್ಕ ಮತ್ತೆ ಆಡ್ಸುತ್ತೆ ದೇವರು. ನೋಡ್ಕೊಳ್ತೀವಿ. ಓ ಇಳಿಸ್ತಾ ಇದ್ದಾರೆ ಇವಾಗ. ಇವಾಗ ಎಲ್ಲ ಒಳಗಡೆ ದೀಪಗಳೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ. ಇವಾಗ ದೇವ್ರು ಡ್ಯಾನ್ಸ್ ಆಡುತ್ತೆ ನೋಡಿ, ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾ ಇದೆ. ಮತ್ತೆ ಇವಾಗ ನಾವು ಫೋಟೋ ಶೂಟ್ ಮಾಡ್ತೀವಿ. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ವಲ್ಪ ಅಟ್ಯಾಚ್ಮೆಂಟ್ ಫೋಟೋ ಶೂಟ್ ಎಲ್ಲ ಪೂಜೆ ಎಲ್ಲ ಆಯ್ತು. ಇವಾಗೆಲ್ಲ ಆಚೆಗೆ ಬರ್ತಾರೆ. ಮತ್ತೆ ಇವಾಗ ಅದೇ ಪ್ರೊಸೆಸ್ ಅಲ್ಲ. ಇವಾಗ ಕಾರಾಗ ಹೋಗ್ತೀವಿ. ನಮ್ಮ ಪ್ರಭಾಸ್ ನಾವಾಗಿಂದ ನೋಡ್ಸಿರಲ್ಲ ನೋಡ್ರಿ. ಇವರು ಜೊತೆ ದೀಪಗಳೆಲ್ಲ ಎತ್ತಿದ್ರು. ಇವರೆಲ್ಲ ಅಲ್ಲಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ನೋಡಿ ಎಲ್ಲ ಬರ್ತಾ ಇದಾರೆ. ಎಲ್ಲ ಮುಗಿಸ್ಕೊಂಡು ನಮ್ಮ ಭಾವ ನಮಗೋಸ್ಕರ ನೋಡ್ರಿ ಬಾದಾಮ್ ಡ್ರಿಂಕ್ ನೋಡು. ನಮ್ಮ ಬಂಗಾರಿ ಏನು ಜ್ಯೂಸ್ ಹೇಳಿದ್ಯಾ ಬಂಗಾರಿ ನೀನು? ಗ್ರೇಪ್ಸ್ ಜ್ಯೂಸ್ ಹೇಳಿದಾಳಂತೆ. ಅದೇ ನಮ್ಮ ಬಂಗಾರಿ ಗ್ರೇಪ್ಸ್ ಜ್ಯೂಸ್ ಕುಡಿಯಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಕುಡಿತಾಳ ಕುಡಿಯಲ್ಲ ಅಂತ. ಅಚ್ಚು ನೀನು ಮೆಚ್ಚು ನೀನು. ಎಲ್ಲ ಬೇಕ್ರಿಯಲ್ಲಿ ಏನು ಬೇಕೋ ತಗೊಂತಾ ಇದೀವಿ. ಬೆಳಗ್ಗೆಯಿಂದ ನಾವು ಟಿಫನ್ ತಿಂದಿಲ್ಲ, ಅದಕ್ಕೋಸ್ಕರ ನಾವು ಇವಾಗ ಏನು ಬೇಕೋ ಅದನ್ನ ತಗೊಂಡು ತಿಂತಾ ಇರೋದು. ಸಾರಿ ನಾನು ಕುಡಿತಾ ಇದ್ದೀನಿ. ನಮ್ಮ ಮೇಬು ಏನೂ ಬೇಡ ಅಂತ ಇತ್ತು ಅಷ್ಟೇ. ಇನ್ನೂ ಮನೆಗೆ ಹೋಗಿಲ್ಲ, ಹೋಗಬೇಕು. ಆ್ಯಂಡ್ ಇವಾಗ ಇದು 3ನೇ ದೀಪ ಎತ್ತುತ್ತಾ ಇರೋದು. ಆ್ಯಂಡ್ ನಾವು ಬೇಗನೆ ಅಲ್ಲಿಂದ ಬಂದು ಅಕ್ಕ ಹಂಗೆ ಬೇಗ ರೆಡಿಯಾಗಿ ಮತ್ತೆ ಇವಾಗ ದೀಪಗಳು ಎತ್ಕೊಂಡು ಮತ್ತೆ ಹೋಗ್ತಾ ಇದ್ದಾರೆ. ಇದು ಲಾಸ್ಟ್ ದೀಪ ಅಷ್ಟೇ. ಇದೊಂದು ಪೂಜೆ ಮುಗೀತು ಅಂತಂದರೆ ಮುಗೀತು ಇದೆಲ್ಲ. ದೀಪ ಲಾಸ್ಟ್ ದೀಪ ಇದು. ನಾನು ಅರ್ಧ ನಿದ್ದೆ
ಆಯ್ತು ಮನುದು ಅರ್ಧ ನಿದ್ದೆ ಆಯ್ತು. ಇವಾಗ ಮತ್ತೆ ಇನ್ನೊಂದ್ಸತಿ ಬೆಳಗ್ಗೆ ಎದ್ದ ಕಟ್ಟಾಗ ದೀಪ ಎತ್ತಿದ್ರು. ಲಾಸ್ಟ್ ಅಷ್ಟೇ. ಮತ್ತೆ ನಾಳೆಗೆ ಮತ್ತೆ ಇನ್ನೊಂದು ದೀಪ ಎತ್ತಿದ್ದಾರೆ. ಇದು ಫಸ್ಟ್ನೇ ದೀಪನೇ 3 ಸತಿ ಎತ್ತಿದ್ದಾರೆ. ಫಸ್ಟ್ನೇ ದೀಪ 3 ದೇವರುಗಳಿಗೆ ಆ್ಯಂಡ್ ಇವಾಗ ನಾವಿಲ್ಲಿ ಮತ್ತೆ ಪೂಜೆಗೆ ಆರತಿ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ದೀಪಗಳನ್ನೆಲ್ಲ ಎತ್ಕೊಂಡು ಆರತಿ ಮಾಡ್ಕೊಂಡು ಹೊಟ್ಟಿದ್ದಾರೆ. ನಮ್ಮ ಚುಂಪುಗನು ಅಲ್ಲಿಂದ ಹೊಡಿತಾನೆ ಇದ್ದಾನೆ. ಎಲ್ಲರನ್ನೂ ಫೋನ್ ನೋಡ್ಸಿಸಕ್ಕೇನೆ ಸ್ಮೈಲ್ ಕೊಡ್ತಾ ಇದ್ದಾನೆ. ಮಾವ ಬಂದರು ಕಾರಲ್ಲಿ. ಹಂಗೆ ನಾವು ಚಂಪುಗನ್ನ ಕೊಡ್ತೀವಿ ನೋಡ್ರಿ. ಕೊಟ್ಬಿಟ್ರಿ ಹಂಗೆ ಮಾವ ಕರ್ಕೊಂಡು ಹೋದ್ರು ಅವನ್ನ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ದೀಪ ನಿಲ್ಕೊಟ್ಟು ಅಲ್ಕೋಗೈತೆ ಮಾತಾಡೋಕ್ಕೆ. ತಣ್ಣಗೆ ಆಗ್ತಾಳೆ ನಮ್ಮ ಅಕ್ಕ ಜ್ಯೂಸ್ ಕುಡ್ಕೊಂಡು. ಸೊ ನೋಡಿ ನಾವು ಇದು ನೆಕ್ಸ್ಟ್ ನಾಳೆಗೆ ಇನ್ನೊಂದು ದೀಪ ಮಾಡಿಸಿದ್ದೀವಿ. ಇವತ್ತಿನ ಈ ದೀಪ ಮುಗೀತು. ನಾಳೆಗೆ ಇನ್ನೊಂದು ದೀಪ. ಆಮೇಲೆ ಅವ್ರ ಅಪ್ಪ ಜೋರಾಗಿ ಹೊಡೆದಲ್ಲಕ್ಕ ಇವಾಗ ಒಡ್ಸು ಅವಾಗ್ಲೇ ಫಸ್ಟ್ ನಾವು, ಇವಾಗ ಲಾಸ್ಟ್ ನಾವು. ಅವಾಗೇನಂದ್ರೆ ನಾವು ಲಾಸ್ಟಿಂದ ಫಸ್ಟಿಗೆ ಬಂದ್ವಿ. ಆದ್ರೆ ಇವಾಗ ಫಸ್ಟಿಂದ ಲಾಸ್ಟಲ್ಲಿ ಇದ್ದೀವಿ ದೀಪದಲ್ಲಿ. ಚಂಪು ಇವನೇ ಓಡಿಸ್ತಾ ಇರೋದು. ಪೊಲೀಸ್ ಸ್ಟೇಷನ್ಗೆ ಹಾಕಿ ನನ್ನ ಮಗನ್ನು ಕುಡಿಯಮ್ಮ ಓಡಿಸ್ತಾ ಇದ್ದಾನೆ ಎಲ್ಲರಿಗೂ ಹಾಕಿ. ಅವಾಗಿಂದ ಎಷ್ಟು ನಡಿಬೇಕಂದ್ರೆ ಕಾಲು ಹೆಂಗ್ ನೋಯ್ತೈತೆ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟೇ ಹಂಗೆ ನೋಯ್ತಾ ಇದ್ದಾರೆ. ಇವ್ರು ಇಲ್ಲೇ ಬಿಟ್ರೆ ಕ್ರಿಕೆಟ್ ಆಡಂಗ ಅವ್ರೆ. ಪೂಜೆ ಆಗಿ ಎಲ್ಲರೂ ದೀಪಗಳಿಗೆಲ್ಲ ಟವಲ್ ಸುತ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಲಾಗಲ್ಲಿ ಯಾವುದೇ ರೀತಿ ನನ್ನ ವಾಯ್ಸು ಎಲ್ಲ ವಾಯ್ಸ್ ಓವರ್ ಕೊಡಬೇಕು. ಯಾಕೆ ಅಂತಂದರೆ ತಮಟೆ 6 ರೇಂಜಲ್ಲಿ ಹೊಡಿತಾ ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ನಾನೆಲ್ಲೂ ಮಾತಾಡೋಕ್ಕೆ ಆಗಿಲ್ಲ. ಸೊ ಎಲ್ಲ ವಾಯ್ಸ್ ಓವರ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ. ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ಲಾಗ್ಗೆ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಪಾರ್ಟಿಗೆ ವೆಯ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ತಾರೆಗಳೇ ಈ ನಿಮ್ಮ ಪ್ರೀತಿಗೆ ಬದುಕಿರುವೆನು ನಾ.